ಎಸ್ಸಿ ಎಸ್ಟಿ ನಿಗಮದ ಹಗರಣಕ್ಕಿಂತಲೂ ದೊಡ್ಡ ಹಗರಣ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ರಾಜೀನಾಮೆ ನೀಡಬೇಕು. ಮೂಡಾ ಆಯುಕ್ತ ದಿನೇಶ್ರನ್ನ ತಕ್ಷಣ ಅಮಾನತು ಮಾಡಬೇಕು. ಅಕ್ರಮದಲ್ಲಿ ಭಾಗಿಯಾಗಿರೋ ಎಲ್ಲ ಅಧಿಕಾರಿಗಳನ್ನ ವಜಾ ಮಾಡಬೇಕು. ಮೈಸೂರಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಸಿಎಂ ತವರಲ್ಲೇ ನಡೆದಿರುವಂತಹ ಕಾರಣ ಸಿಎಂ ಇದಕ್ಕೆ ಮುಖ್ಯ ಜವಾಬ್ದಾರರು. ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಹಗರಣದ ರೂವಾರಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿಯಿಂದ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಆಗಿದೆ ಅಂತ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅನ್ನುವಂಥ ಪತ್ರವನ್ನು ನನಗೆ ಬರೆದಿದ್ರು. ಅದನ್ನಿಟ್ಕೊಂಡು ನಾನು ಅದನ್ನು ಮೂಲ ಹುಡುಕದಂಥ ಸಂದರ್ಭದಲ್ಲಿ ಈ ರೀತಿಯ 10 ಪ್ರಕರಣಗಳು ನಡೆದಿದೆ ಅನ್ನುವಂಥದ್ದು ಬಂತು. ಈಗ ಸದ್ಯದಲ್ಲಿ ಏನು 2 ದೊಡ್ಡ ರೀತಿಯಲ್ಲಿ ಒಂದು 81,000 ಚದರಡಿ, ಇನ್ನು 98,000 ಚದರಡಿಯ 2 ಪ್ರಕರಣಗಳನ್ನ ಹೊರಗಡೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ರೈಟ್ ಸರ್, ಈ ಅನಾಮಧೇಯ ಪತ್ರ ಅಂತ ಹೇಳಿದ್ರಲ್ಲ ಸರ್, ಅದರಲ್ಲಿ ಪರ್ಟಿಕ್ಯುಲರ್ ಯಾರು ರಾಜಕಾರಣಿಗಳು ಅಧಿಕಾರಿಗಳ ಹೆಸರೇನಾದ್ರು ಮೆನ್ಷನ್ ಮಾಡಿದ್ದಾರೆ ಸರ್? ಅವರು ಇಂಥವ್ರು ಅಕ್ರಮ ಎಸಗಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಏನಾದ್ರು ಇದ್ದಾರೆ ಸರ್? ಹಲವಾರು ಹೆಸರುಗಳನ್ನು ಬರೆದಿಟ್ಬಿಟ್ಟಿದ್ದಾರೆ, ಬರೆದು ಕಳಿಸಿದ್ದಾರೆ. ಈ ಥರದವ್ರಿಗೆಲ್ಲ ಇಷ್ಟು ಸೈಟ್ ಇದೆ ಅಂತ. ಆದರೆ ನಾನು ಅದ್ರ ಬಗ್ಗೆ ಇನ್ನೂ ವ್ಯಾಪಕವಾಗಿ ಅಧ್ಯಯನ ಮಾಡಬೇಕಾಗಿದೆ. ಅದನ್ನು ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ 2 ಪ್ರಕರಣಗಳು ಬಂದಿದೆ. ಅದರಲ್ಲಿ ಎಲ್ಲರ ಮೇಲೂ ಆರೋಪಗಳನ್ನ ಬರೆದಿರುವಂಥದ್ದಿದೆ. ವಿಶೇಷವಾಗಿ ಮೂಡಾದು ವ್ಯಾಪ್ತಿ ನಗರಾಭಿವೃದ್ಧಿ ಇಲಾಖೆಯ ಕೈ ಕೆಳಗೆ ಬರೋದರಿಂದ ಇದಕ್ಕೆ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಭೈರತಿ ಸುರೇಶ್ ಅವರು ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಅನ್ನುವಂಥದ್ದು ನಂದು. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಂಗೆ ಅದಕ್ಕಿಂತ ಇದು ಎಷ್ಟೋ ಪಟ್ಟು, ಎಷ್ಟು ಪಟ್ಟು ಅಂತಲೂ ಹೇಳೋಕ್ಕಾಗ್ತಿಲ್ಲ. 10 ಪಟ್ಟ ಅಂದ್ರೆ 10 ಪಟ್ಟಲ್ಲ, 15 ಪಟ್ಟ ಅಂದ್ರೆ 15 ಪಟ್ಟಲ್ಲ, 20-25 ಪಟ್ಟು ಜಾಸ್ತಿ ಆಗಿರುವಂಥ ಈ ಹಗರಣದ ಇದರಲ್ಲಿ ನೀವು ನೇರ ಆರೋಪಿ ಅಂತಲೇ ಹೇಳಬೇಕಾಗತ್ತೆ. ನಿಮ್ಮ ಕೈ ಕೆಳಗೆ ಒಬ್ಬ ಹಿರಿಯ ಅಧಿಕಾರಿ ಮಾಡಿರುವಂಥದ್ದು. ನೀವು ಇದರ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.